ಮಾರ್ಕ್ ಸಿನಿಮಾ ರಿಲೀಸ್ ಆಗಿದ್ದು ನಟ ಕಿಚ್ಚ ಸುದೀಪ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಆಗ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಮಾತನಾಡುವಾಗ ಮಗಳ ಬಗ್ಗೆಯೂ ಮಾತನಾಡಿದ್ದಾರೆ. ಈಗ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯವನ್ನ ಸ್ಟೋರಿ ಮೂಲಕ ಶೇರ್ ಮಾಡಿಕೊಂಡಿದ್ದಾರೆ. ಮಾರ್ಕ್ ಸುದೀಪ್ ಅಭಿಮಾನಿಗಳನ್ನ ಕಿಕ್ ಕೊಟ್ಟಿದೆ. ವೀಕೆಂಡ್ ನಲ್ಲಿ ಸಿನಿಮಾದ ಕಲೆಕ್ಷನ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಸುದೀಪ್ ಮತ್ತೊಂದು ಯಶಸ್ಸನ್ನ ಕಣ್ತುಂಬಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಮತ್ತೆ ಪೊಲೀಸ್ ಅಧಿಕಾರಿಯಾಗಿ ಕಿಚ್ಚನ ಖಡಕ್ ಮಾಸ್ ಲುಕ್ ಥ್ರಿಲ್ಲಿಂಗ್ ಆಗಿದೆ. ಹೀಗಾಗಿ ತಮ್ಮ ಖುಷಿಯನ್ನ ಹಂಚಿಕೊಳ್ಳೋದಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ರು. ಈ ವೇಳೆ ಕಿಚ್ಚ ಸುದೀಪ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಲಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಗಳು ಖಾಲಿ ಥಿಯೇಟರ್ಗಳ ವಿಡಿಯೋವನ್ನ ಶೇರ್ ಮಾಡ್ತಾ ಇರೋ ಬಗ್ಗೆ ಅಭಿಪ್ರಾಯಗಳನ್ನ ಕೇಳಿದ್ರು. ಹಾಗೆ ಅವರ ಮಗಳು ಸಾನ್ವಿಯನ್ನ ಟೀಕೆ ಮಾಡ್ತಾ ಇರುವ ಬಗ್ಗೆನೂ ಕೇಳಲಾಯಿತು. ಅಂಥವರ ವಿರುದ್ಧ ಕಿಚ್ಚ ಸುದೀಪ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅದೇನ್ ಅನ್ನೋದರ ಒಂದಷ್ಟು ಝಲಕ್ ಹೇಳ್ತಾ ಹೋಗ್ತೀವಿ ನೋಡಿ. ಸುದೀಪ್ ಅವರ ಮಗಳು ಸಾನ್ವಿ ಬಗ್ಗೆಯೂ ಕೆಟ್ಟ ಕಮೆಂಟ್ಗಳು ಆಗಾಗ ಮಾಡಲಾಗ್ತಾ ಇರುತ್ತೆ. ಈ ಬಗ್ಗೆ ಕೂಡ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಸುದೀಪ್ ಕಿತ್ತೋಗಿರೋ ಕಮೆಂಟ್ಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇಲ್ಲೇ ನಾವು ಚೀಪ್ ಆಗೋದು, ಸೆಲೆಬ್ರೇಷನ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಕೆಟ್ಟದಾಗಿ ಮಾತಾಡೋರ ಬಗ್ಗೆ ಮಾತಾಡಿ ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡಲಿ? ವೇಸ್ಟ್ ನನ್ನ ಮಗಳು ನನಗಿಂತ ಸ್ಟ್ರಾಂಗ್. ನಾನು ಏನು ಫೇಸ್ ಮಾಡ್ತೀನೋ ಅದರ 10ರಷ್ಟು ಅವಳು ಫೇಸ್ ಮಾಡ್ತಾಳೆ. ನನ್ನ ಮಗಳವಳು ನನಗಿಂತ ದೊಡ್ಡದಾಗಿ ಬೆಳೀತಾಳೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಖಾಲಿ ಥಿಯೇಟರ್ಗಳನ್ನ ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ನಾನು ಏನಕ್ಕೆ ಕ್ರಮ ತೆಗೆದುಕೊಳ್ಳಲಿ? ನಾನು ಏನಾದ್ರೂ ಮಾತನಾಡಿದ್ರೆ ನೀವೇ ನನಗೆ ಉಲ್ಟಾ ಹೊಡಿತೀರಾ. ಆಮೇಲೆ ಯಾವುದೋ ಸಿನಿಮಾಗೆ ಹೋಗಿರ್ತಾರೆ, ಅದನ್ನ ಹಾಕೊಂಡು ಆಮೇಲೆ ನನ್ನ ಟೈಟಲ್ ಹಾಕೋತಾರೆ. ನಂದೇನಿಲ್ಲ ಅದರಲ್ಲಿ. ನಮ್ಮ ಕೈಯಲ್ಲಿ 5 ಬೆರಳಿರುತ್ತೆ. ಕರ್ನಾಟಕದಲ್ಲಿ ಎಷ್ಟು ಬೆರಳುಗಳಿರುತ್ತಲ್ವಾ, ಎಣಿಸೋದಕ್ಕೆ ಆಗುತ್ತಾ? ಅಷ್ಟು ಜನ ಚಪ್ಪಾಳೆ ತಟ್ಟಿ, ಅಷ್ಟು ಜನ ಪ್ರೋತ್ಸಾಹ ಕೊಟ್ಟು ಶಿಳ್ಳೆ ಹಾಕಬೇಕಾದ್ರೆ ಯಾವುದೋ ಕಿತ್ತೋಗಿರೋ ವಿಡಿಯೋ ನೋಡಿಕೊಂಡು ಕೇಳ್ತಾ ಇದ್ದೀರಾ. ಅವ್ರಿಗೆ ಪಾಪ ಏನು ನೋವಿದೆಯೋ ನನ್ನ ಮೇಲೆ ತೀರಿಸ್ಕೊಳ್ತಾ ಇದ್ದಾರೆ. ಅವೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು, ದೇವರು ಚೆನ್ನಾಗಿಟ್ಟಿರಲಿ ಎಂದು ಖಾಲಿ ಥಿಯೇಟರ್ ವಿಡಿಯೋ ಬಗ್ಗೆ ಕೂಡ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಮಾರ್ಕ್ ಸಿನಿಮಾದಲ್ಲಿ ಮಲೈಕಾ ಹಾಡು ಹಾಡಿದ್ದ ನನ್ನ ಮಗಳ ಬಗ್ಗೆ ಕೂಡ ಅನೇಕರು ಚಿತ್ರರಂಗದವರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಅಂತ ಕೂಡ ಸುದೀಪ್ ಇಲ್ಲಿ ತಿಳಿಸಿದ್ದಾರೆ. ಈ ಹಿಂದೆ ಕೂಡ ಕಿಚ್ಚ ಸುದೀಪ್ ಅವರ ಮಗಳ ತೂಕದ ಬಗ್ಗೆ ಕೆಲವರು ಒಂದಷ್ಟು ನೆಗೆಟಿವ್ ಕಮೆಂಟ್ ಅನ್ನು ಕೂಡ ಮಾಡ್ತಾ ಇದ್ರು. ಈ ಹಿಂದೆಯೂ ಸಾನ್ವಿ ಅವರು ಬಾಡಿ ಶೇಮಿಂಗ್ ಮಾಡಿದ್ರ ಬಗ್ಗೆ ದನಿ ಕೂಡ ಎತ್ತಿದ್ರು. ಹುಬ್ಬಳ್ಳಿಯ ಮಾರ್ಕ್ ಈವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಅವರು ಯುದ್ಧಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದ್ರು. ಈ ಯುದ್ಧದ ಮಾತಿನ ನಂತರ ಸುದೀಪ್ ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಮಗಳು ಸಾನ್ವಿಗೆ ಕೆಟ್ಟ ಕಮೆಂಟ್ಗಳ ಕಾಟ ಕೂಡ ಬಂದಿತ್ತು. ಸುದೀಪ್ ಪುತ್ರಿ ನನ್ನ ದೇಹದ ಬಗ್ಗೆ ಮಾತನಾಡುವುದು ಚರ್ಚೆಯ ವಿಷಯವಲ್ಲ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಹಾಕಿಕೊಂಡಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ನಲ್ಲೂ ಕೂಡ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಕೇಳಿ ಬಂದಿದೆ. ಹಾಗಾಗಿ ಸುದೀಪ್ ಅವರು ಇನ್ಸ್ಟಾ ಸ್ಟೋರಿನಲ್ಲಿ ಈ ರೀತಿಯ ಒಂದು ಟೆಕ್ಸ್ಟ್ ಅನ್ನ ಪೋಸ್ಟ್ ಮಾಡಿಕೊಂಡು ಸ್ಮೈಲಿಂಗ್ ಎಮೋಜಿನ ಕೂಡ ಹಾಕೊಂಡಿದ್ದಾರೆ. ಅಲ್ಲಿಗೆ ಇದೆಲ್ಲದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ರಿಯಾಕ್ಟ್ ಅನ್ನ ಮಾಡಿದ್ದಾರೆ.